ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆದಿತ್ಯ ಬ್ಲಾಗರ್ ಯೂಟ್ಯೂಬ್ ಚಾನಲನ್ನು. ಈ ನನ್ನ ಚಾನಲ್ ನೋಡ್ತಿರುವಂಥ ನನ್ನೆಲ್ಲ ವೀಕ್ಷಕರು ಆರಾಮದಿರಿ ಅಂದ್ಕೊಂಡೇನ್ರಿ. ಜೊತೆಗೆ ನಾನು ಕೂಡ ಆರಾಮದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಆದಿತ್ಯ ಬ್ಲಾಗ್ ಒಳಗೆ ಹೋಳಿಗೆ ಮಾಡೋಕೆ ಕನಕ ಹೆಂಗೆ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ ರೀ. ಯಾಕಂದರೆ ಯಾವುದೋ ಹೋಳಿಗೆ ಮಾಡಿದ್ರು ಹರಿತಾವದಲ್ರಿ, ಆ ಹರಿಬಾರ್ದಪ್ಪ ಅಂದ್ರೆ ಕನಕ ಯಾವತ್ತು ಚಲೋದಂಗೆ ನಾದ್ಕೋಬೇಕು. ಆ ಕನಕವನ್ನು ಹೆಂಗೆ ನಾವು ಹರಿಲಾರ್ದಂಗೆ ನಾದ್ಕೋಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಾಗ ತೋರಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಓಡಿಸ್ಲಾರ್ದಂಗೆ ನೋಡ್ರಿ. ಬರ್ರಿ ಹಂಗಾರೆ ಬಡ ಬಡ ವಿಡಿಯೋನ ಶುರು ಮಾಡ್ತೀನಿ. ನೋಡ್ರಿ, ಇಲ್ಲಿ ನಾನು ಒಂದು ಬುಟ್ಟಿ ಒಳಗೆ 2 ಸಾಣಿಗೆ ಅಷ್ಟು ಗೋಧಿ ಹಿಟ್ಟನ್ನು ಸಾನಿಸೆ ತೊಗೊಂಡೇನಿ ರೀ. ನಂತರ ನಾನು ಇದಕ್ಕೆ ಒಂದು ಸಣ್ಣ ಬೌಲ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡು ಸಾನಿಸ್ಕೋತೀನಿ ರೀ. ಒಂದು ಸಣ್ಣ ಬೌಲ್ನಷ್ಟು ದೊಡ್ಡ ಬೌಲ್ ಬೇಡ, ಯಾಕಂದರೆ ಹೋಳಿಗೆ ಸ್ವಲ್ಪ ಕನಕ ಜಿಗಟ್ ಬರಲಿ ಅನ್ನೋದಕ್ಕೆ ನಾನಿಲ್ಲಿ ಒಂದು ಸಣ್ಣ ಬಟ್ಟಲ್ಲಿ ಒಂದು ಬೌಲ್ನಷ್ಟು ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮನ್ಯಾಗ ಏನ್ರಿ ಜವಾರಿ ಗೋಧಿ ಹಿಟ್ಟಿತ್ತಪ್ಪ ಅಂದ್ರೆ ಜಿಗಟ್ಟಿತ್ತಪ್ಪ ಅಂದ್ರೆ ನೀವೇನು ಮಾಡಿರಿ ಅದಕ್ಕೆ ಮೈದಾ ಹಿಟ್ಟನ್ನು ಹಾಕಬೇಡ್ರಿ. ಒಂದು ವೇಳೆ ನೀವು ಏನರ ಹೊರಗಿನ ಹಿಟ್ಟು ತಂದಿದ್ರಪ್ಪ ಅಂದ್ರೆ ಈ ರೀತಿ ಒಂದು 2-3 ಚಮಚದಷ್ಟು ಮೈದಾನ ಹಾಕೋರಿ, ಹಿಟ್ಟು ಸ್ವಲ್ಪ ಜಿಗಿ ಬರ್ತೈತಿ. ಹಂಗಂತೇಳಿ ಮೈದಾ ಹಿಟ್ಟನ್ನು ಭಾಳ ಹಾಕಕ್ಕೆ ಹೋಗ್ಬೇಡ್ರಿ. ಮೈದಾ ಹಿಟ್ಟು ಭಾಳ ಹಾಕಿದ್ರಪ್ಪ ಅಂದ್ರೆ ಹೋಳಿಗೆ ಭಾಳ ಜಿಗಟ್ ಹಾಕವು, ಹೋಳಿಗೆ ಹಲ್ಲಿಗೆ ಬರೋಂಗಿಲ್ಲ ರೀ, ಅಷ್ಟು ಜಿಗಿ ಆಗಿಬಿಡ್ತಾವೆ. ಈಗ ನೋಡಿರಿ, ನಾನು ಇದನ್ನು ಎಲ್ಲ ರೀತಿ ಮಿಕ್ಸ್ ಮಾಡ್ಕೊಂಡೀನಿ. ಈಗ ಮಿಕ್ಸ್ ಮಾಡ್ಕೊಂಡಾಗ ನಾನು ಸ್ವಲ್ಪ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತೀನಿ ರೀ. ಇವಾಗ ನೋಡಿ, ನಾನು ನೀರನ್ನು ಹಾಕಿ ನಾದ್ಕೋತೀನಿ. ನೀರು ಒಮ್ಮೆ ಹಾಕಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಹಾಕಿ ನಾದ್ಕೋರಿ. ಒಮ್ಮೆಲಿಗೆ ಹಾಕಿದ್ರಪ್ಪ ಅಂದ್ರೆ ಕನಕ ಆಳಕಾಯಿ ಬಿಡ್ತೈತೆ ರೀ, ಹೋಳಿಗೆ ತುಂಬಾಕ ಹದ ಆಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ಬೇಕು, ನಾವು ಮೊದಲಿಗೆ ಇದನ್ನು ಚಪಾತಿ ಹಿಟ್ಟಿನ ಗತೆ ಗಟ್ಟಂಗೆ ನಾದ್ಕೋಬೇಕು ರೀ. ಆಮೇಲೆ ಸ್ವಲ್ಪ ನೀರು ಹೆಚ್ಚಿ ಅದನ್ನು ಮೆಜ್ಕೋಬೇಕು, ಹದ ಮಾಡ್ಕೋಬೇಕು. ಈ ರೀತಿ ನೀವು ಕನಕ ಹದ ಮಾಡ್ಕೊಂಡ್ರಪ್ಪ ಅಂದ್ರೆ ಹೋಳಿಗೆ ಮಸ್ತ್ ಆಕಾವ್ರಿ. ನೀವು ಹೆಂಗೆ ಮಾಡ್ತೀರಿ ಹಂಗೆ ಹೋಳಿಗೆ ಬರ್ತಾವೆ. ಈಗ ಸ್ಟಾರ್ಟಿಂಗ್ ಅಂತೂ ಕಲಿಯೋರು ಇರ್ತಾರಲ್ಲ, ಅಂಥವ್ರಿಗಂತೂ ಈ ಒಂದು ವಿಡಿಯೋ ಹೆಲ್ಪ್ ಆಕತ್ತೆ ಅನ್ಕೋತೀನಿ. ಯಾಕಂದ್ರೆ ಈ ಕಲಿಯೋರು ಇದ್ರಪ್ಪ ಅಂದ್ರೆ ಈ ರೀತಿ ಫಸ್ಟ್ ಗಟ್ಟಿ ನಾದ್ಕೊಂಡು ಆಮೇಲೆ ನಿಮಗೆ ಎಷ್ಟು ಹದ ಬೇಕು ಎಷ್ಟು ಮೆತ್ತಗೆ ಬೇಕು ಅನ್ನೋದು ನೋಡ್ಕೊಂಡು ನೀರು ಇಸಿಸಿ ಹಾಕಿ ಮೆಜ್ಕೋರಿ. ನೋಡಿ, ಇವಾಗ ನಾನು ಚಪಾತಿ ಹಿಟ್ಟಿನ ಗತೆ ಮೊದಲ ಗಟ್ಟಿಗೆ ನಾದ್ಕೊಂಡೀನಿ. ಈಗ ಇದನ್ನು ಏನು ಮಾಡ್ತೀನಿ, ನನಗೆ ಎಷ್ಟು ಮೆತ್ತಗೆ ಬೇಕು ಅಷ್ಟು ನಾನು ಸ್ವಲ್ಪ ನೀರು ಹಾಕಿ ಇದನ್ನು ಮಿಜ್ಕೋತೀನಿ ರೀ. ನಾವು ಎಷ್ಟು ಮಿಜ್ಕೋತೀವಿ ಹಿಟ್ಟು ಕನಕ ಅಷ್ಟು ಹದ ಜಿಗಟಾಗಿ ಅಷ್ಟು ಹದ ಆಕತಿ. ನೀವು ನೋಡ್ಕೋರಿ, ಸ್ಟಾರ್ಟಿಂಗ್ ಮಾಡೋರು ಇದ್ರಪ್ಪ ಅಂದರೆ ಒಂದು ಸ್ವಲ್ಪ ಮೀಡಿಯಮ್ ತೀರ ಆಳ್ಕೋಲ್ಲ ತೀರ ಗಟ್ಟಿಯಲ್ಲ ಅನ್ನೋಂಗೆ ಮೀಡಿಯಮ್ ಒಳಗೆ ನಾದ್ಕೋರಿ. ಆಮೇಲೆ ನಿಮಗೆ ರೂಢಿ ಆತಪ್ಪ ಅಂದ್ರೆ ನೀವು ಎಷ್ಟೇ ಕನಕ ಆಳಕ್ಕಾದರೂ ನೀವು ಹೋಳಿಗೆಯನ್ನು ಮಾಡೋದು ಅಂತ ಮೆಥಡ್ ಸಿಗ್ತೈತೆ ರೀ. ನೋಡಿರಿ, ನಾ ಹಿಂಗೆ ಸ್ವಲ್ಪ ನೀರು ಹಾಕಿ ಇದನ್ನು ಕನಕವನ್ನು ಹದ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಿಜ್ಕೋಬೇಕು ನೋಡಿರಿ. ನಾವು ಎಷ್ಟು ನೀರು ಸ್ವಲ್ಪ ಹಾಕಿ ಎಷ್ಟು ಹೆಂಗೆ ಮಿಜ್ಕೋತೀವೋ ಅಷ್ಟು ಹಿಟ್ಟು ಜಿಗಿಟಾಗಿ ಕನಕ ಹದ ಆಗ್ತೈತಿ. ನಾನು ನಿಮಗೆ ತೋರಿಸೋದಕ್ಕಂತೇಳಿ ನಾ ಇಷ್ಟ ಒಂದು ಬೌಲ್ ಒಳಗೆ ಹಿಟ್ಟನ್ನು ಹಾಕಿ ತೋರಿಸ್ಬೋದಾಗಿತ್ತು ರೀ. ಇಲ್ಲರಿ, ಯಾಕಂದ್ರೆ ನಾನು ಈಗ ಹೋಳಿಗೆಯನ್ನು ಮಾಡ್ತಾಯಿದ್ದೀನಿ. 1 ಕಿಲೋ ಗೆಣಸನ್ನು ಹಾಕಿ ನಾ ಗೆಣಸಿನ ಹೋಳಿಗೆಯನ್ನು ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ 1 kg ಗೆಣಸಿಗೆ ಇಷ್ಟೊಂದು ಕನಕ ಬೇಕಾಗ್ತೈತೆ ರೀ. ಅದಕ್ಕೆ ಈಗ ಇದೇ ಒಂದು ವಿಡಿಯೋನ ನಿಮಗೂ ತೋರಿಸಿದ್ರೆ ಯಾರಾದರೂ ಹೊಸದಾಗಿ ಹೋಳಿಗೆ ಮಾಡೋರು ಇದ್ರಪ್ಪ ಅಂದರೆ ಅವರಿಗೆ ಈ ಕನಕ ಹೆಂಗೆ ಮಾಡ್ಕೋಬೇಕು ಅನ್ನೋದು ಗೊತ್ತಾಗ್ತದೆ ಅಂತ ಹೇಳಿ ನಾನು ಈ ಒಂದು ವಿಡಿಯೋನ ನಿಮ್ಗೆ ಶೇರ್ ಮಾಡ್ಲಿಕ್ಕತ್ತೀನಿ. ನೀವು ಬ್ಯಾಳೆಯರ ಹಾಕಿ ಹೋಳಿಗೆ ಮಾಡಿರಿ, ಗೆಣಸಿನ ಹೋಳಿಗೆ ಮಾಡಿರಿ, ಸಜ್ಕದ ಹೋಳಿಗೆ ಮಾಡಿರಿ, ಯಾವುದೇ ರೀತಿ ಹೋಳಿಗೆ ಮಾಡಿದರೂ ಕೂಡ ಈ ರೀತಿ ಹದವಾಗಿ ಹಿಟ್ಟನ್ನು ನಾದ್ಕೋರಿ, ಕನಕ ಚಲೋ ಆಕತಿ. ಮತ್ತು ಹಂಗೆ ಅಂತೇಳಿ ಜಾಸ್ತಿ ನಾದಕ್ಕೆ ಹೋಗಬೇಡ್ರಿ. ನಿಮ್ಮ ಒಂದು ಹೂರ್ನ ಎಷ್ಟು ಐತಿ ಅಷ್ಟು ನೋಡ್ಕೊಂಡು ನೀವು ಈ ಕನಕವನ್ನು ರೆಡಿ ಮಾಡ್ಕೋರಿ. ನೋಡಿರಿ, ಇದೆಲ್ಲ ಯಾವಾಗ ರೆಡಿ ಆಗೈತಿ. ಈಗ ಇದಕ್ಕೆ ನಾನು ಏನು ಮಾಡ್ತೀನಿ, ಸ್ವಲ್ಪ ನೀರು ಹಚ್ಕೋತೀನಿ ರೀ ಮ್ಯಾಗ. ಈ ರೀತಿ ನೀರು ಹಚ್ಕೊಂಡು ಒಂದು ಸ್ವಲ್ಪ ಇದನ್ನು ಮಾಡಿಡ್ತೀನಿ ರೀ. ಒಂದು 10 ನಿಮಿಷ ಇದನ್ನು ಮುಚ್ಚಿ ಇಟ್ಬಿಡ್ತೀನಿ. ಒಂದು 10 ನಿಮಿಷ ಆದಮೇಲೆ ನಿಮಗೆ ತೋರಿಸ್ತೀನಿ ರೀ ಕನಕ ಎಷ್ಟು ಮಸ್ತ್ ನೆನೆದೈತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಅಂತ. ನಾನು ಗೆಣಸಿನ ಹೋಳಿಗೆಯನ್ನು ಮಾಡಿ ತೋರಿಸೇನಲ್ರಿ, ಅವಾಗ ಈ ಒಂದು ಕನಕ ಮಾಡೋದನ್ನು ತೋರಿಸ್ಬೇಕನ್ನಿ. ಆದರೆ ವಿಡಿಯೋ ತುಂಬ ಲಾಂಗ್ ಆಗಿಬಿಡ್ತೈತೆ ರೀ. ಹೀಗಾಗಿ ನಾನು ಇದನ್ನು ಒಂದು ಸಪ್ರೇಟ್ ವಿಡಿಯೋ ಮಾಡೀನಿ, ಲಾಂಗ್ ಆಕತ್ತಂಥೇಳಿ. ಇದರಿಂದ ನಿಮಗೂ ಹೆಲ್ಪ್ ಆಕತ್ತಂತೇಳಿ ನಾನು ಇದನ್ನು ಸಪ್ರೇಟ್ ಮಾಡೀನಿ. ಇವಾಗ ನೋಡ್ರಿ, ನಾನು ಅಗಳೆ ಹೋಳಿಗೆ ಮಾಡೋದಕ್ಕಂತೇಳಿ ಕನಕವನ್ನು ನಾದಿಟ್ಟಿದ್ದೆ. ಒಂದು 10 ನಿಮಿಷ ನೆನಿಲ್ಲ ಅಂತೇಳಿ ಮುಚ್ಚಿಟ್ಟಿದ್ದೆ. ಈಗ ಒಂದು 10 ನಿಮಿಷ ಆಗೈತೆ ರೀ. ಇದು ಎಷ್ಟು ಮಸ್ತ್ ನೆನೆದೈತೆ ಅನ್ನೋದು ನಿಮಗೆ ತೆಗೆದು ತೋರಿಸ್ತೀನಿ ನೋಡ್ರಿ. ಈಗ ನೋಡ್ರಿ, ಈಗ ಇದನ್ನೇ ಫುಲ್ ಒಂದು 10 ನಿಮಿಷ ನೆನೆದೈತೆ ನೋಡ್ರಿ. ಇದಾಗ ಎಷ್ಟು ಸಾಫ್ಟ್ ಆಗೈತೆ ನೋಡ್ರಿ, ನಿಮಗೆ ತೋರಿಸ್ತೀನಿ. ಈಗ ಒಂದು ಚೂರು ಕೈಗೆ ಎಣ್ಣೆಯನ್ನು ಹಚ್ಕೊಂಡಿನಿ. ಅಂದ್ರೆ ಕೈಗೆ ಎಣ್ಣೆ ಹಚ್ಕೊಂಡ್ರೆ ಒಟ್ಟು ಕೈಗೆ ಕನಕ ಹತ್ತಂಗಿಲ್ಲ ರೀ. ನೋಡಿ, ಈ ರೀತಿ ನಾವು ಚೆಕ್ ಮಾಡ್ಬೇಕು ನೋಡ್ರಿ. ನೋಡಿ, ಈ ರೀತಿ ನಾವು ಹಿಡಿದ್ರೆ ಈ ರೀತಿ ಕೈ ಒಳಗೆ ಎಳಿ ಬರಬೇಕು ನೋಡ್ರಿ. ಎಳಿ ಬತ್ತಪ್ಪ ಅಂದ್ರೆ ಕನಕ ಪೂರ್ತಿಯಾಗಿ ಹದವಾಗಿ ನೆನೆದೈತೆ ಅನ್ನೋದು ಗೊತ್ತಾಗ್ತೈತಿ. ಈಗ ಇದನ್ನೇನು ಮಾಡೋಣ್ರಿ, ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿ ಇದನ್ನೆಲ್ಲ ಒಂದು ಸೈಡ್ ಮಾಡ್ಕೊಳ್ಳೋಣ್ರಿ.
ಇದೆಲ್ಲ ಕನಕ ನೆನೆದ ಮೇಲೆ ಏನು ಮಾಡಿರಿ ನೀವು ಎಲ್ಲ ಬಳದ ಒಂದು ಸಣ್ಣ ಬೌಲ್ನಾಗ ಇಟ್ಕೊಂಡು ನೀವು ಫ್ರಿಜ್ಜಲ್ಲಿ ಇಟ್ಕೋರಿ. ಯಾವಾಗ ಬೇಕಾದಾಗ ಬಿಸಿ ಬಿಸಿ ಹೋಳಿಗೆ ಮಾಡ್ಕೊಂಡು ತಿನ್ಬೋದು. ಯಾಕಂದ್ರೆ ಈಗಿನವ್ರು ಏನು ಮಾಡ್ತಾರೆ ರೀ, ಬಿಸಿ ಬಿಸಿ ಹೋಳಿಗೆಯನ್ನು ತಿಂತಾರೆ. ಹಿಂಗೆ ಜಾಸ್ತಿ ಮೊದಲಿನ ನಮ್ಮ ಹಿರಿಯರ್ಗತೆ ಎಲ್ಲ ಒಮ್ಮೆ ಹೋಳಿಗೆ ಮಾಡಿ ಇಡಲ್ಲ. ಈಗ ತಮಗೆ ಯಾವಾಗ ಬೇಕಾವಾಗ ಬಿಸಿ ಮಾಡ್ಕೊಂಡು ತಿಂತಾರೆ. ಅದಕ್ಕೋಸ್ಕರ ಫ್ರಿಜ್ ಒಳಗೆ ಇಟ್ಕೋರಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ನಮ್ಮ ಮೊದಲಿನ ಹಿರಿಯರು ಏನು ಮಾಡ್ತಿದ್ರು, ಹಬ್ಬ ಹರಿದಿನಗಳಿಗೆ ಬೇಳೆ ಹಾಕಿದ್ರಪ್ಪ ಅಂದ್ರೆ ಎಲ್ಲ ಮುಂಜಾನೆ ಮಾಡಿ ಇಟ್ಕೊಂಡವರು ಹಬ್ಬವನ್ನು ಆಚರಿಸ್ತಿದ್ರು. ಈಗೆಲ್ಲ ಬಿಸಿವು ತಿಂತಾರಲ್ರಿ, ಅದಕ್ಕೋಸ್ಕರ ಹೇಳಿದೆ. ನೋಡ್ರಿ ಈಗ ಎಲ್ಲ ಕನಕ ರೆಡಿ ಮಾಡೀನಿ. ಇದನ್ನು ಹೋಳಿಗೆ ಹೆಂಗೆ ಮಾಡಬೇಕು ಅನ್ನೋದನ್ನು ಹಿಂದಿನ ವಿಡಿಯೋದಾಗ ಹೋಳಿಗೆ ಮಾಡಿ ತೋರಿಸೀನಿ. ಆ ಒಂದು ವಿಡಿಯೋ ನೀವು ಚೆಕ್ ಮಾಡಿದ್ರಪ್ಪ ಅಂದರೆ ಹೋಳಿಗೆ ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಾಗ್ತದೆ. ಹಾಗಾದರೆ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೇನೆ ರೀ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಹಾಗಾದ್ರೆ ಮತ್ತೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗೋಣಂತ್ರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.